ಕೋರ್ಟ್ ಆದೇಶ ಸಂವಿಧಾನಕ್ಕೆ ಕೋರ್ಟ್ ಆದೇಶ ಪಾಲಿಸೋದು, ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯೋದು, ಅದನ್ನು ಜವಾಬ್ದಾರಿ ನಾನು ಮಾಡ್ತೇನೆ. ಹೌದು, ನಿಯಮ ಹಾಗೇ ಇದೆ. ಇಲ್ಲ, ಒಂದು ಟೈಮ್ ಕೇಳಿದ್ದಾರೆ, ನಾನು ಕೊಡಲಿಕ್ಕೆ ಆಗಲೇ. ನಾನು ಇಲ್ಲಿ ಮೈಸೂರಲ್ಲಿದ್ದೇನೆ, ಇವತ್ತು ಸಂಜೆ ತೀರ್ಮಾನ ಮಾಡ್ತೇನೆ ಯಾವಾಗ ಕೊಡಬೇಕಂತೇಳಿ. ಯಾವುದು ರಾತ್ರಿ ಗೊತ್ತಾಗ್ತದೆ ನಿಮಗೆ. ನೋಡಿ, ಅದು ನಾನು ಹೇಳಲಿಕ್ಕೆ ಅದು ಅವ್ರಿಗೆ ಕೋರ್ಟಿಗೆ ಮತ್ತು ಅವ್ರಿಗೆ ಬಿಟ್ಟಂತ ಇಲ್ಲ ವಿಚಾರ. ನನ್ನ ಜವಾಬ್ದಾರಿ ಏನಿದೆ, ನ್ಯಾಯಾಲಯವು ಒಂದು ಆದೇಶ ಕೊಟ್ಟಾಗ ಅದಕ್ಕೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸೋದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೇನೆ. ಹಾಂ, ಅದು ನಮ್ಗೆ ಗೊತ್ತಿಲ್ಲಲ್ಲ. ಆಯ್ತಾರೆ, ಈಗ ನ್ಯಾಯಾಲಯ ಹೇಳಿದ್ದೆ, ಅವರನ್ನು ಸ್ಟೇ ಕೊಟ್ಟಿದ್ದಾರೆ, ಅರ್ಥ ಅವರು ಕಂಟಿನ್ಯೂ ಆಗ್ತಾರೆ ಅಂತೇಳಿ. ಅವ್ರಿಗೆ ಓದು ಕೊಡೋದು ನನ್ನ ಸಂಬಂಧ ಜವಾಬ್ದಾರಿ. ಸಮಯ ಕೇಳಿ, ನಿನ್ನೆ ಸಮಯ ಕೇಳಿದರು, ಸಮಯ ನನಗೆ ಬೇರೆ ಮೀಟಿಂಗ್ ಸಮಯ ಕೊಡಲಿಕ್ಕೆ ಆಗಲಿಲ್ಲ. ಇವತ್ತು ಸಮಯ ನಿಗದಿಪಡಿಸಿ ಅಂತ ಹೇಳಿದ್ದೇನೆ. ಇದೆಲ್ಲ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ. ಎಲೆಕ್ಷನ್ ವಿಚಾರವಾಗಿ ಸರ್ 100% ಅಕ್ಯುರೇಸಿ ಇರಬೇಕು ಅಂತ ಹೇಳ್ತಾರೆ ಸರ್. ಎಲ್ಲ ಒಂದು ಸಣ್ಣ ಮಿಸ್ಟೇಕ್ ಆಗಿರೋದು ಈ ರೀತಿ ಆಗ್ತಾ ಇದೆ ಸರ್ ಅಂತ ಚುನಾವಣಾ ವ್ಯವಸ್ಥೆಯಲ್ಲಿ. ಇಲ್ಲ, ಅದ್ರ ಬಗ್ಗೆ ನಾನೇನು ಕೂಡ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಜವಾಬ್ದಾರಿಗೆ ಏನಿದೆ ಸ್ಪೀಕರ್ ಆಗಿ ಆ ಕೆಲಸವನ್ನು ನಾನು ಮಾಡ್ತೇನೆ. ಸರ್, ಈಗ ಪೆಟ್ರೋಲ್ ಮತ್ತು ಇದೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಪ್ರಧಾನಿಗಳಿರೋದ್ರಿಂದಾಗಿ ಜನಸಾಮಾನ್ಯರಿಗೆ ವಹಿವಾಟಿಗೆ ಸಮಸ್ಯೆ ಆಗ್ತಾಯಿದೆ ಅಂತ ಒಂದು ಆಕ್ರೋಶ ಏನು ಬೆಳವಣಿಗೆ ಆಗುತ್ತೆ ನೋಡಿ. ಅದಕ್ಕೆ ಸರ್ಕಾರಗಳಿದೆ, ಪ್ರತಿಪಕ್ಷ ಇದೆ, ಅವರು ಮಾತಾಡ್ತಾರೆ. ನಾನೀಗ ಸಂವಿಧಾನದ ಪೀಠದಲ್ಲಿ ಕೂತು ಅದಕ್ಕೆ ಬಗ್ಗೆ ನಾನು ಏನು ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಈ ಯುದ್ಧ ವಿಷಯದಲ್ಲಿ ನಿಲ್ಲಲಿ, ಎಲ್ಲ ಮತ್ತೆ ಮರುಸ್ಥಾಪನೆ ಆಗಲಿ ಅಂತ ನಾನು ಪ್ರಾರ್ಥಿಸಲಿಕ್ಕೆ ಗೋಲ್ಡ್ ಖರೀದಿ ಮಾಡೋದಿರ್ಬೋದು, ಪೆಟ್ರೋಲ್ ಎಲ್ಲ ಕೂಡ ಅತ್ಯವಶ್ಯಕವಾಗಿ ಇದರಲ್ಲಿ ಮಾತ್ರ ಬಳಸಿ, ವೆಹಿಕಲ್ಗಳನ್ನ ನೋಟ್ ಬಳಸಿ ಅಂತ ಒಂದು ಸಂದೇಶ ಕೊಟ್ಟಿದ್ದು ಮೋದಿ ಅವರು. ಅಂದರೆ ಜನಸಾಮಾನ್ಯರ ಮೇಲೆ ಅದು ಸಾಕಷ್ಟು ಪ್ರಭಾವ ಬೀಳುತ್ತೆ. ಯಾವುದು ಈ ಥರದ್ದು ಹೌದೆಲ್ಲ ಕರೆಕ್ಟ್. ಈಗ ನನ್ನ ಪೊಲಿಟಿಕಲ್ ಚಾನಲ್ ಬಂದಾಗಿದೆ, ಈಗ ನನ್ನ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ. ಇದಕ್ಕೆ ಚೇಂಜ್ ಆದಾಗ ಮತ್ತೆ ಪೊಲಿಟಿಕಲ್ ಮಾತಾಡುವ. ಇದು ಯಾವುದು ಅದಕ್ಕೆ ಚಾನಲ್ ಬಂದಾಗಿದೆ, ಗೊತ್ತೇ ಇಲ್ಲ ಏನು ನಡೀತದೆ ನನಗೆ ಗೊತ್ತೇ ಇಲ್ಲ. ನನ್ನ ಕೆಲಸ ಅದು ಕೂಡ ಗೊತ್ತಿಲ್ಲ. ಇದರಲ್ಲಿ ಇದು ಬಂದಾಗುವಾಗ ಅದು ಆನ್ ಆಗ್ತದೆ ಅಲ್ಲಿ. ಸಂಪುಟ ಇರುತ್ತಲ್ಲ ಸರ್, ಆ ಟೈಮಲ್ಲಿ ಏನಾದರೂ ಚೇಂಜ್ ಆಗ್ಬೋದು? ಯಾರಿಗೂ ಗೊತ್ತು, ನಮಗೇನು ವಿಷಯ ಗೊತ್ತಿಲ್ಲ ಅಲ್ಲ. ಮತ್ತೆ ಬರ್ತೀರಲ್ಲ, ಇವತ್ತು ಬಹುಶಃ ನಮ್ಮ ಈ ದೇಶದ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿದೆ, ಬೇರೆ ಬೇರೆ ಒಂದು ನಮ್ಮ ಕೋಡ್ ಆಫ್ ಪ್ರೊಸೀಜರ್ಸ್ ರೂಲ್ಸ್ ಎಲ್ಲ ಬೇರೆ ಬೇರೆ ಕಡೆಗಿದೆ. ಕೆಲವು 80% ಕರೆಕ್ಟ್ ಇದ್ದರೂ ಕೂಡ ಕೆಲವೊಂದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಿಸ್ಟಮಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಬಹುಶಃ ಒಂದು ಲೋಕಸಭಾ ಸ್ಪೀಕರ್ ಒಂದು ಕಮಿಟಿ ಮಾಡಿದ್ದಾರೆ, 6 ರಾಜ್ಯಗಳ ಸ್ಪೀಕರ್ಗಳ ಕಮಿಟಿ. ಅದರಲ್ಲಿ UP ಸ್ಪೀಕರ್ ಅವ್ರನ್ನ ಅಧ್ಯಕ್ಷತೆ ಮಾಡಿ ನಾನೊಬ್ಬ ಸದಸ್ಯರು ಮತ್ತು ಡೆಲ್ಲಿ, ಅದು ಬಾಂಬೆ ಮತ್ತು ಹಿಮಾಚಲ್, ನಾಗಾಲ್ಯಾಂಡ್ ಈ ಸ್ಪೀಕರ್ ಸದಸ್ಯರಾಗಿದ್ದಾರೆ. ನಮ್ಮ ಜವಾಬ್ದಾರಿ ಅಂತ ಹೇಳಿದರೆ ಒಂದು ಮೀಟಿಂಗ್ ನಡೆಸಿ ಬೆಸ್ಟ್ ಪ್ರಾಕ್ಟೀಸಸ್ ಯಾವ್ಯಾವ ರಾಜ್ಯದಲ್ಲಿ ಏನಿದೆ ಮತ್ತು ಬೇರೆ ಬೇರೆ ಇದನ್ನು ಒಂದು ಸದನವನ್ನು ಮತ್ತು ಲಿಸ್ಟ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಏನೆಲ್ಲ ವಿಚಾರಗಳಿದೆ ಅದನ್ನು ಕ್ರೋಢೀಕರಿಸಿಕೊಂಡು, ಯಾಕೆ ಬಹುತೇಕ ಒಂದೇ ಸಿಸ್ಟಮ್ ಯಾವ ಉದ್ದಗಲಕ್ಕೆ ಒಂದೇ ಮಾಡಲಿ ಯಾಕೆ ಆಗೋದಿಲ್ಲ, ಅದನ್ನು ಏನು ಮಾಡಬಹುದು ಅಂತೇಳಿ ಆ ಒಂದು ವರದಿ ಕೊಡಲಿಕ್ಕೆ ನಮಗೆ ನೇಮಕ ಮಾಡಿದ್ದಾರೆ. ಅದರ ಮೊದಲ ಸಭೆಯನ್ನು ನಾವಿಲ್ಲಿ ಇವತ್ತು ಮೈಸೂರಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಅದರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಕೂಡ ಅದರ ಸೂಚನೆ ಮತ್ತೆ 3 ಗಂಟೆ ಹೇಳ್ತಾರೆ. ಮುಂದೆ 2-3 ಮೀಟಿಂಗ್ ಆದ ನಂತರ ಬಹುಶಃ ವರದಿಯನ್ನು ನಾವು ಸಲ್ಲಿಸ್ತೇವೆ. ಇದು ಭವಿಷ್ಯದ ಜನಾಂಗಕ್ಕೆ, ಭವಿಷ್ಯ ಜನಪ್ರತಿನಿಧಿಗೆ, ಭವಿಷ್ಯ ಶಾಸಕಾಂಗಕ್ಕೆ ಇದೆಲ್ಲ ಕೂಡ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.